ನಮಸ್ಕಾರ ವೀಕ್ಷಕರೇ, ನಿನ್ನೆ ನಡೆದ ಉತ್ತಮ ಹಾಗೂ ಕಳಪೆ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಅವರು ಮನೆಯ ಸದಸ್ಯರಿಗೆ ಒಬ್ಬ ಸದಸ್ಯ ಯಾರು ಸ್ಲೋ ಮೋಷನಲ್ಲಿ ಓಡುತ್ತಿದ್ದಾರೆ ಅವರಿಗೆ ಕಳಪೆ ಕೊಡಲು ಆದೇಶಿಸುತ್ತಾರೆ. ಸೊ ಆದ ಕಾರಣ ಮನೆಯ ಸದಸ್ಯರು ಒಬ್ಬೊಬ್ಬರಾಗಿ ವರ್ತೂರು ಸಂತೋಷ್ ಅವರನ್ನು ಹೆಸರನ್ನು ಕಳಪೆಗೆ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಸಂಗೀತ ಅವರು ಮೊದಲಿನಿಂದಲೂ ವರ್ತೂರು ಸಂತೋಷ್ ಅವರು ತುಂಬ ಸ್ಲೋ ಅಂತ ಕಾರಣ ಕೊಟ್ಟು ವರ್ತೂರು ಸಂತೋಷ್ ಅವರಿಗೆ ಕಳಪೆಯನ್ನು ಕೊಡ್ತಾರೆ. ನಂತರ ಕಾರ್ತಿಕ್ ಮಹೇಶ್ ಅವರು ಜನರಿಗೆ ಉತ್ತರ ಕೊಡ್ತೀನಿ ಅಂತ ರೀಸನ್ ಕೊಟ್ಟು ವರ್ತೂರು ಸಂತೋಷ್ ಅವರಿಗೆ ಕಳಪೆಯನ್ನು ಕೊಡ್ತಾರೆ. ಸೊ ಅದೇ ಕಾರಣದಿಂದ ನಮ್ರತಾ ಅವರು ವರ್ತೂರು ಸಂತೋಷ್ ಅವರಿಗೆ ಕಳಪೆಯನ್ನು ಕೊಡ್ತಾರೆ. ಸೊ ಮತ್ತು ವಿನಯ್ ಅವರು ಕೂಡ ವರ್ತೂರು ಸಂತೋಷ್ ಅವರಿಗೆ ಕಳಪೆಯನ್ನು ಕೊಡ್ತಾರೆ. ಹೀಗೆ ಸಿರಿ ಮತ್ತು ಮುಂತಾದವರು ಕೂಡ ವರ್ತೂರು ಸಂತೋಷ್ ಅವರಿಗೆ ತುಂಬಾ ಸ್ಲೋ ಆಗಿ ಆಡುತ್ತಿದ್ದಾರೆ ಅಂತ ವರ್ತೂರು ಸಂತೋಷಿಗೆ ಕಳಪೆಯನ್ನು ಕೊಡ್ತಾರೆ. ಸೊ ವರ್ತೂರು ಸಂತೋಷ್ ಅವರು ತುಂಬಾ ಬೇಸರ ವ್ಯಕ್ತಪಡಿಸಿ, ನಾನು ಬಿಗ್ ಬಾಸ್ ಫೈನಲ್ ಗೆಲ್ತೀನಿ, ನೀವೆಲ್ಲ ಕಳಪೆ ಕೊಟ್ಟಿದ್ದರಿಗೆ ಕ್ಯಾರೆ ಅನ್ನಲ್ಲ ಅಂತ ಹೇಳುತ್ತಾರೆ. ಸೊ ಪ್ರತಾಪ್ ಅವರು ಕೂಡ ತುಂಬಾ ಅಸಮಾಧಾನವಾಗಿ ಕುಳಿತುಕೊಳ್ತಾರೆ. ಸೊ ತನೀಶಾ ಹಾಗೂ ಪ್ರತಾಪ್ ಅವ್ರನ್ನ ನೀವು ಗಮನಿಸಬಹುದು, ತುಂಬಾ ಅಸಮಾಧಾನದಿಂದ ವರ್ತೂರು ಅವರಿಗೆ ಕಳಪೆ ಬಿದ್ದಿದ್ದ ಕಾರಣ ತುಂಬಾ ಅಸಮಾಧಾನದಿಂದ ಕುಳಿತುಕೊಂಡಿರ್ತಾರೆ. ಸೊ ತುಕಾಲಿ ಸಂತೋಷ್ ಅವರು ವರ್ತೂರು ಅವರಿಗೆ ಕಳಪೆ ಡ್ರೆಸ್ನ ಹಾಯಿಸಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಕಾರಣದಿಂದ ವರ್ತೂರು ಸಂತೋಷ್ ಅವರು ತುಂಬಾ ಬೇಸತ್ತು ಹೋಗಿರ್ತಾರೆ. ಸೊ ಇದು ಎರಡನೇ ಬಾರಿ ಕಳಪೆ ಬಂದಿರುವ ಕಾರಣ ವರ್ತೂರು ಸಂತೋಷ್ ಅವರಿಗೂ ತುಂಬಾ ಬೇಸರವಾಗಿರುತ್ತದೆ. ಸೊ ಅವರು ನಾನು ಸ್ಲೋ ಆಗಿ ಆಡುತ್ತಿಲ್ಲ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀನಿ, ಆದರೂ ಕೆಲವೊಂದು ಗ್ಯಾಂಗ್ ನನ್ನ ಅಭಿಪ್ರಾಯವನ್ನು ತಪ್ಪಾಗಿ ತಿಳಿದು ನನ್ನ ಕಳಪೆಗೆ ದುಡ್ತಾ ಇದೆ ಅಂತ ತುಂಬಾ ಬೇಸರ ಹಾಗೂ ಸಿಟ್ಟಿನಿಂದ ವರ್ತೂರು ಸಂತೋಷ್ ಅವರು ರಾತ್ರೋರಾತ್ರಿ ಜೈಲಿನಿಂದ ಹೊರಗಡೆ ಬಂದು ತಪ್ಪಿಸಿಕೊಂಡು ಬಿನ್ ಬ್ಯಾಗ್ ಮೇಲೆ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿಸಿ ಮತ್ತೆ ಆಮೇಲೆ ಬೆಡ್ ಮೇಲೆ ಹೋಗಿ ಮಲಗಿಕೊಳ್ತಾರೆ. ಸೊ ಇದೆಲ್ಲ ನಿನ್ನೆ ನಡೆದ ಉತ್ತಮ ಹಾಗೂ ಕಳಪೆ ಟಾಸ್ಕ್ನಲ್ಲಿ. ಸೊ ಇದು ಎರಡನೇ ಬಾರಿ ವರ್ತೂರು ಸಂತೋಷ್ ಅವರು ಜೈಲಿನಿಂದ ಹೊರಗಡೆ ಬಂದಿರೋದು. ಸೊ ಇದಕ್ಕೆ ಶಿಕ್ಷೆ ಕೂಡ ಆಗ್ಬೋದು. ಈ ವಾರ ಕಿಚನ ಪಂಚಾಯತ್ಲಿ ನಾವು ನೋಡಿ ಕಾದು ಕುಳಿತಬೇಕಾಗಿ